ನಮಸ್ಕಾರ. ಸ್ಯಾರಿಡಾನ್ ಪ್ರಾಯೋಜಿತ ತಲೆನೋವು ಸುದ್ದಿಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 2014ರಲ್ಲಿ ನಡೆದ ರಾಜಕೀಯ ಘಟನೆಗಳಲ್ಲಿ ಹೆಚ್ಚು ತಲೆನೋವು ತಂದಿದ್ದು ಜೆಡಿಎಸ್ ಪಕ್ಷಕ್ಕೆ. ಇಡೀ ವರ್ಷದಲ್ಲಿ ಜೆಡಿಎಸ್ ನಾಯಕರ ನಿದ್ದೆಗೆಡಿಸಿದ್ದು ಅವರ ಜೊತೆಯಲ್ಲಿದ್ದವರೇ. ಇದಕ್ಕಿಂತಲೂ ಹೆಚ್ಚಾಗಿ ತಲೆಯ ಮೇಲಿದ್ದ ಸೂರೆ ಹಾರಿ ಹೋಗ್ತಿರೋದಕ್ಕೂ ವರ್ಷಾಂತ್ಯ ಸಾಕ್ಷಿಯಾಯಿತು. ಈ ಎಲ್ಲ ವಿಚಾರಗಳನ್ನ ನೋಡೋಣ ಇವತ್ತಿನ ತಲೆನೋವು ಸುದ್ದಿಯಲ್ಲಿ. ವರ್ಷಾರಂಭದಲ್ಲೇ ಕೈತಪ್ಪಿ ಹೋಗಿತ್ತು ಗೂಟದ ಕಾರು. ವರ್ಷಾಂತ್ಯಕ್ಕೆ ಮಾಯವಾಗ್ತಿದೆ ಪಕ್ಷದ ಸೂರು. 2014 ಆರಂಭ ಆಗ್ತಾ ಇದ್ದಂತೆ ಜಾತ್ಯತೀತ ಜನತಾದಳಕ್ಕೆ ಶನಿ ಕಾಟ ಒಕ್ಕರಿಸಿತು. ವರ್ಷಾರಂಭವಾಗಿ ಇನ್ನು ವಾರ ಕಳೆದಿರಲಿಲ್ಲ, ಆಗಲೇ ಅಧಿಕೃತ ವಿರೋಧ ಪಕ್ಷ ಸ್ಥಾನಮಾನವೇ ಅಲ್ಲಾಡಲಾರಂಭಿಸಿತು. ಮನೆ ಬಿಟ್ಟು ಹೋಗಿದ್ದ ಬಿಎಸ್ ಯಡಿಯೂರಪ್ಪ ಸಂಗಡಿಗರ ಸಮೇತ ಮರಳಿದ್ರಿಂದ ಬಿಜೆಪಿ ಕೆಜೆಪಿ ಒಂದಾದವು. ಹೀಗಾಗಿ ಜೆಡಿಎಸ್ ಅನಿವಾರ್ಯವಾಗಿ ತನ್ನ ವಿರೋಧ ಪಕ್ಷದ ಕಿರೀಟವನ್ನ ಬಿಜೆಪಿಗೆ ಹಸ್ತಾಂತರಿಸಬೇಕಾಯಿತು. ವಿರೋಧ ಪಕ್ಷ ಸ್ಥಾನ ಕೈತಪ್ಪಿದ್ರಿಂದ ಜೆಡಿಎಸ್ನ ಘಟಾನುಘಟಿ ನಾಯಕರು ಸಹಿಸಲಾರದ ಸಂಕಟ ಪಟ್ಟು ತಲೆನೋವು ಹಚ್ಕೊಂಡ್ರು. ಕೆಲ ದಿನಗಳ ಕಾಲ ಮನೆಯೊಳಗೆ ತಲೆಗೆ ಕೈಕೊಟ್ಟು ಕೂರ್ಬೇಕಾಗಿ ಬಂತು. ಅರಳಿದ ಆಸೆ ಮಂಜಿನ ಹೂವಾಯ್ತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು, ಬದುಕು ಸಾಕಾಯಿತು. ಅಷ್ಟೇ ಅಲ್ಲ, ಒಂದೇ ಏಟಿಗೆ ಜೆಡಿಎಸ್ 2 ಹುದ್ದೆಗಳನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ. ಅತ್ತ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಇಲ್ಲ, ಇತ್ತ ವಿರೋಧ ಪಕ್ಷದ ನಾಯಕ ಹುದ್ದೆಯೂ ಇಲ್ಲದಂತಾಗಿತ್ತು. ವರ್ಷಾರಂಭದಲ್ಲೇ ವಿಧಾನಸಭೆ ಉಪಸಭಾಧ್ಯಕ್ಷರ ನಂತರದ ಸೀಟ್ನಲ್ಲಿದ್ದ ಎಚ್.ಡಿ. ಕುಮಾರಸ್ವಾಮಿ 6ನೇ ಸೀಟಿನಲ್ಲಿ ಆಸೀನರಾಗುವಂತಾಯ್ತು. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದದಿಗೆ ಒದ್ರಂತೆ ಚಂಬೋ ಚಂಬೂ ಚಂಬೋ ಚಂಬೂ. ಅಕಾಲಿಕ ನಿಧನಕ್ಕೆ ತುತ್ತಾದ ರಾಜ್ಯಾಧ್ಯಕ್ಷರು. ಉಲ್ಟಾ ಆಗಿತ್ತು ಲಾಭ ಪಡೆಯೋ ಲೆಕ್ಕಾಚಾರ. ಹಾಗೂ ಹೀಗೂ ಗೌರವ ತಪ್ಪಿ ಹೋದ ತಲೆನೋವಿನಿಂದ ನಿಧಾನಕ್ಕೆ ಹೊರಬರ್ತಾ ಇತ್ತು ಜೆಡಿಎಸ್ ಪಕ್ಷ. ಅದಾಗಲೇ ಮತ್ತೊಂದು ಬರಸಿಡಿಲು ಬಂದು ಪಕ್ಷಕ್ಕೆ ಅಪ್ಪಳಿಸಿತು. ಇನ್ನು 3 ತಿಂಗಳು ಕಳೆದಿರಲಿಲ್ಲ, ರಾಜ್ಯದಲ್ಲಿ ಪಕ್ಷದ ನೊಗ ಹೊತ್ತಿದ್ದ ಸಾರಥಿಯೇ ಇಲ್ಲವಾಗಿದ್ರು. ಹೃದಯಾಘಾತದಿಂದ ಎ ಕೃಷ್ಣಪ್ಪ ಸಾವನ್ನಪ್ಪಿದ್ರು. ಕುಟುಂಬ ರಾಜಕಾರಣದ ಆರೋಪ ತಪ್ಪಿಸಲು ಎ ಕೃಷ್ಣಪ್ಪ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತ ಬ್ಯಾಂಕ್ ಗಿಟ್ಟಿಸಿಕೊಳ್ಳುವ ಲೆಕ್ಕಾಚಾರ ತಲೆ ಕೆಳಗಾಗಿ ಮತ್ತೊಂದು ಹೊಸ ತಲೆನೋವು ಶುರುವಾಗಿತ್ತು. ದೊಡ್ಡ ತಲೆನೋವಾಯಿತು ಅಭ್ಯರ್ಥಿಗಳ ಆಯ್ಕೆ. ಕಂಗಾಲಾಗಿದ್ರು ಕಾರ್ಯಕರ್ತರು. ಇನ್ನು ಲೋಕಸಭೆಗೆ ನಡೆದ ಮಹಾ ಚುನಾವಣೆಯಂತೂ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯನ್ನೇ ತಂದಿಟ್ಟಿತ್ತು. ಕೆಲವು ಕ್ಷೇತ್ರಗಳಿಗೆ ಕಣಕ್ಕಿಳಿಯಲು ಅಭ್ಯರ್ಥಿಗಳನ್ನ ದುರ್ಬೀನ್ ಹಿಡಿದು ಹುಡುಕಬೇಕಾದ ಪರಿಸ್ಥಿತಿ ಪಕ್ಷದಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಪಕ್ಷಕ್ಕೆ ಬೆಂಬಿಡದ ನಿರಂತರ ತಲೆನೋವಾಗಿತ್ತು. ಬಹುತೇಕ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಅಭ್ಯರ್ಥಿಯೇ ಇಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿತ್ತು ಜೆಡಿಎಸ್ ಪಕ್ಷ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಂತೂ ಅಭ್ಯರ್ಥಿ ಆಯ್ಕೆ ಪಕ್ಷಕ್ಕೆ ಬಹುದೊಡ್ಡ ತಲೆನೋವು ತಂದಿತ್ತು. ಕೊನೆ ಕ್ಷಣದವರೆಗೂ ಅಭ್ಯರ್ಥಿ ಯಾರು ಎನ್ನೋದೇ ಖಚಿತ ಇರಲಿಲ್ಲ. ಇದಲ್ಲದೆ ಅಭ್ಯರ್ಥಿಗಳು ಕಣಕ್ಕಿಳಿದ ಇತರ ಕ್ಷೇತ್ರಗಳ ಸ್ಥಿತಿ ಮಂಡ್ಯಕ್ಕಿಂತಲೂ ಭಿನ್ನವಾಗೇನೂ ಇರಲಿಲ್ಲ. ಅರಳಿದ ಆಸೆ ಮಂಜಿನ ಹೂವಾಯ್ತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು, ಬದುಕು ಸಾಕಾಯಿತು. ಅರಳಿದ ಆಸೆ ಮಂಜಿನ ಹೂವಾಯ್ತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು, ಬಿಸಿಲಿನ ಬೇಗೆಯಲ್ಲಿ ಕರಗಿ ನೀರಾಯಿತು. ಏರುತ್ತಲೇ ಇತ್ತು ಬಂಡಾಯದ ಬಿಸಿ. ಜೊತೆಗಾರರಿಂದಲೇ ಆಗಾಗ ತಲೆಬಿಸಿ. ಇದೆಲ್ಲದರ ಮಧ್ಯೆ ಒಂದು ಕಾಲದಲ್ಲಿ ಕುಮಾರಸ್ವಾಮಿಗೆ ಅತ್ಯಾಪ್ತರೆನಿಸಿಕೊಂಡವರೇ ಆಗಾಗ ಕಿರಿಕಿರಿ ಮಾಡಲು ಶುರುವಿಟ್ಕೊಂಡ್ರು. ಈ ವಿಚಾರ ಗಂಡುಗಲಿ ಕುಮಾರಸ್ವಾಮಿಗೆ ದೊಡ್ಡ ತಲೆನೋವಾಗಿಬಿಟ್ಟಿತು. ಆಗಾಗ ಸಣ್ಣ ಪುಟ್ಟ ಕಿರಿಕ್ಗಳು ಆಗ್ತಿದ್ರು. 2014ರಲ್ಲಿ ಇದು ತಾರಕಕ್ಕೇರಿತು. ಎಚ್ಡಿಕೆ ಜಿಗರಿ ದೋಸ್ತಾಗಿದ್ದ ಜಮೀರ್ ಅಹ್ಮದ್ ಇನ್ನಿಲ್ಲದ ಪ್ರಮಾಣದಲ್ಲಿ ಮುನಿಸ್ಕೊಂಡು ಕುಮಾರಣ್ಣನಿಗೆ ದೊಡ್ಡ ತಲೆನೋವಾದ್ರು. ಕುಚ್ಚುಕು 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 ಕುಚ್ಚುಕು
ಮೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಎಷ್ಟೇ ಆದ್ರೂ ಕುಮಾರಸ್ವಾಮಿ ಮತ್ತು ಜಮೀರ್ ಕುಚುಕುಗಳು ಮತ್ತೆ ರಾಜಿ ಆಗ್ತಾರೆ ಅಂತ ಎಲ್ರೂ ಅನ್ಕೊಂಡಿದ್ರು. ಈ ಇಬ್ರು ಎಲ್ಲಾ ಅನಿಸಿಕೆಯನ್ನ ಸುಳ್ಳು ಮಾಡಿದ್ರು. HDK ಜೊತೆಯಲ್ಲೇ ಓಡಾಡ್ಕೊಂಡಿದ್ದ ಚೆಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಕೂಡ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ರು. ಮುಖ್ಯ ಸಚೇತಕ ಹುದ್ದೆ ನೀಡಿಲ್ಲ ಅಂತ ಬಹಿರಂಗವಾಗಿ ಬುಸುಗುಟ್ಟಿದ ಮಲ್ಲಿಕಾರ್ಜುನ್ ಖೂಬಾ ಇನ್ನೇನು ಪಕ್ಷ ಬಿಟ್ಟೇ ಬಿಡ್ತಾರೆ ಅನ್ನೋ ಹಂತದಲ್ಲಿದ್ದ ಇಕ್ಬಾಲ್ ಅನ್ಸಾರಿ ಕೂಡ ದೂರವೇ ಉಳಿದು ಮತ್ತಷ್ಟು ತಲೆಬಿಸಿ ತಂದಿಟ್ರು. ಈ ಎಲ್ಲ ವಿಚಾರಗಳನ್ನ ಮನೆಯಲ್ಲಿ ಮುದ್ದೆ ಮುರಿಯುತ್ತಲೇ ಗಮನಿಸ್ತಿದ್ದ ದೊಡ್ಡ ಗೌಡ್ರಿಗೆ ವಾಸಿಯಾಗದ ತಲೆನೋವು ಬಂದ್ಬಿಡ್ತು. ತುಸು ಹೆಚ್ಚಾಗಿಯೇ ಕಾಡಿದ್ರು ಜಮೀರ್. ಬಹುಶಃ 2014ರಲ್ಲಿ ಕುಮಾರಸ್ವಾಮಿಗೆ ಜಮೀರ್ ಅಹ್ಮದ್ ತಲೆನೋವು ಕೊಟ್ಟಷ್ಟು ಇನ್ಯಾರೂ ಕೊಟ್ಟಿರ್ಲಿಕ್ಕಿಲ್ಲ. ಪಕ್ಷದ ಸಭೆಗಳಿಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟರು ಜಮೀರ್ ಕ್ಯಾರೆ ಅನ್ನಲಿಲ್ಲ. ತಮ್ಮ ಪಾಡಿಗೆ ಪಕ್ಷದ ಸಭೆಗಳಿಂದ ಅಂತರ ಕಾಯ್ದುಕೊಂಡ್ರು. ಆದ್ರೆ ಒಂದು ಕಡೆ ಕುಮಾರಸ್ವಾಮಿ ಮಾತ್ರ ನಮ್ ನಡುವೆ ಅಂತಹದ್ದೇನಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಹೇಳ್ಕೊಳ್ತಲೇ ಬಂದ್ರು. ಆದ್ರೆ ಇತ್ತ ಜಮೀರ್ ಮಾತ್ರ ಬಹಿರಂಗ ಹೇಳಿಕೆ ಕೊಡ್ತಲೇ ಬಂದು ಕುಮಾರಸ್ವಾಮಿಗೆ ಮತ್ತು ಪಕ್ಷಕ್ಕೆ ತಲೆನೋವಿನ ಮೇಲೆ ತಲೆನೋವು ತಂದಿಟ್ರು. JDS ಪಕ್ಷಕ್ಕೆ ಜಮೀರ್ ಅಹ್ಮದ್ ಬಾಯಿ ಮುಚ್ಚಿಸೋದೇ ದೊಡ್ಡ ತಲೆನೋವಾಯ್ತು. ಹಳೆಯ ಜೊತೆಗಾರ ಅಂತ ಕುಮಾರಸ್ವಾಮಿ ಹಲವು ಬಾರಿ ಹತ್ತಿರವಾಗಲು ಯತ್ನಿಸಿದ್ರು. ಆದ್ರೆ ಜಮೀರ್ ಮಾತ್ರ ನನಗೆ ಯಾರ ಮರ್ಜಿನೂ ಬೇಕಾಗಿಲ್ಲ ಅಂತ ಮುಖದ ಮೇಲೆ ಹೊಡೆದಂತೆ ಹೇಳ್ಬಿಡ್ತಿದ್ರು. ಹಲವು ಶಾಸಕಾಂಗ ಪಕ್ಷದ ಸಭೆಗೆ ಗೈರು ಹಾಜರಾಗುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದಿದ್ದಲ್ಲದೆ ತಲೆನೋವು ಸೃಷ್ಟಿಸಿದ್ರು. ಈ ಮಧ್ಯೆ ಕೆಲವು ಬಾರಿ ಕುಮಾರಸ್ವಾಮಿ ಮತ್ತು ಜಮೀರ್ ಅಹ್ಮದ್ ನಡುವೆ ನಡೆದ ಮಾತಿನ ವಿನಿಮಯಗಳು ಪುಕ್ಕಟೆ ಮನರಂಜನೆಯಂತಾಗಿದೆ. ಕ್ಷೇತ್ರದಲ್ಲೇ ಇದ್ದು ಸಭೆಗೆ ಹೋಗದೆ ನನಗೆ ಆಹ್ವಾನವೇ ಸಿಕ್ಕಿದ್ರೂ ಹೋಗಲ್ಲ ಅಂದಿದ್ರು ಜಮೀರ್. ಮತ್ತೊಂದು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯೇ ಕಾರಿನಲ್ಲಿ ಏರ್ಪೋರ್ಟ್ವರೆಗೆ ಪ್ರಯಾಣಿಸಿ ಹೊಸ ತಲೆನೋವು ತಂದಿದ್ರು. ಇನ್ನೊಂದು ಬಾರಿ ಸಮಾರಂಭ ಏರ್ಪಡಿಸಿ ಕುಮಾರಸ್ವಾಮಿ ಬರೆದಿದ್ದುದಕ್ಕೆ ಮಾಧ್ಯಮದವರು ಪ್ರಶ್ನಿಸಿದಾಗ ನಾನು HDKಗೆ ಉರ್ದೂನಲ್ಲಿ ಪತ್ರ ಬರೆದಿದ್ದೆ, ಬಹುಶಃ ಅವರಿಗೆ ಉರ್ದು ಅರ್ಥ ಆಗಿಲ್ಲ ಅನ್ಸುತ್ತೆ ಅಂತ ಕುಮಾರಸ್ವಾಮಿ ನಿರೀಕ್ಷಿಸದ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಅಷ್ಟೇ ಖಾರವಾಗಿ ಮತ್ತೊಂದು ಸನ್ನಿವೇಶದಲ್ಲಿ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಜಮೀರ್ ಅಹ್ಮದ್ ಅವರಿಗೆ ಕನ್ನಡದಲ್ಲಿ ಆಹ್ವಾನ ಕಳಿಸಿದ್ದೆ, ಅರ್ಥ ಆಗಿಲ್ಲ ಅನ್ಸುತ್ತೆ, ಉರ್ದುನಲ್ಲಿ ಕಳಿಸಿದ್ರೆ ಅರ್ಥ ಮಾಡಿಕೊಂಡು ಸಭೆಗೆ ಬರ್ತಿದ್ರೋ ಏನೋ ಅಂತ ಸರಿಯಾಗಿಯೇ ಜಾಡಿಸಿದ್ರು. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರ ಸಭೆ ನಡೆಸುವ ಮೂಲಕ JDSಗೆ ತಲೆನೋವು ತರುವ ಯತ್ನವನ್ನೂ ಮಾಡಿದ್ರು. ಇದಕ್ಕೆ ಜಮೀರ್ ಅಹ್ಮದ್ ಜೊತೆಗಿದ್ದ ಉಳಿದ ಭಿನ್ನಮತೀಯ ಶಾಸಕರ ಸಾಥ್ ಇತ್ತೆಂಬುದು ಕೂಡ ಅಷ್ಟೇ ಸತ್ಯ. ಕುಚ್ಚುಕು 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 ಮೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಟುಂಬ ಪ್ರತಿಷ್ಠೆಯ ಬಗ್ಗೆಯೇ ಎದ್ದಿತ್ತು ಪ್ರಶ್ನೆ. ಇದೆಲ್ಲದರ ಮಧ್ಯೆ JDS ಪಕ್ಷ ಹುಟ್ಟಿದಾಗಿನಿಂದಲೂ ಇಲ್ಲದ ಪ್ರಶ್ನೆಯೊಂದು 2014ರಲ್ಲಿ ಎದುರಾಗಿತ್ತು. ದೇವೇಗೌಡರ ಕುಟುಂಬಕ್ಕೆ ಪಕ್ಷದಲ್ಲಿ ಹೆಚ್ಚು ಪ್ರಾತಿನಿಧ್ಯ ನೀಡುತ್ತಿರುವ ಬಗ್ಗೆ ಪ್ರಶ್ನೆ ಹುಟ್ಟುಕೊಂಡಿತ್ತು. ಕುಟುಂಬ ರಾಜಕಾರಣದಿಂದಾಗಿಯೇ ಪಕ್ಷ ಇವತ್ತು ಹಳ್ಳ ಹಿಡಿತಾ ಇದೆ ಅಂತ ಪಕ್ಷದ ಹಿರಿಯ ಕಿರಿಯ ನಾಯಕರೆಲ್ಲರೂ ಧ್ವನಿ ಎತ್ತಿದ್ರು. ಇದು ನಿಜವಾಗಿಯೂ ದೇವೇಗೌಡ ಕುಟುಂಬಕ್ಕೆ ದೊಡ್ಡ ತಲೆನೋವಾಗಿತ್ತು. ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಕಡಿಮೆಯಾಗಬೇಕು ಎಂಬ ಬೇಡಿಕೆ ಎಷ್ಟು ಪ್ರಬಲವಾಯಿತು ಅಂದ್ರೆ ಕೋರ್ ಕಮಿಟಿಯಿಂದ ದೇವೇಗೌಡರ ಕುಟುಂಬವನ್ನೇ ಹೊರಗಿಡಬೇಕು ಎಂಬ ಕೂಗು ಕೇಳಿಬಂತು. ಇದು ನಿಜವಾಗಿಯೂ ದೊಡ್ಡ ಗೌಡರಿಗೆ ತಲೆನೋವಾಯಿತು. ನಿರ್ಲಕ್ಷ್ಯ ತಾಳದೆ ಹೊರಟರು ಸುನೀಲ್, ಅಜೀಂ. ಉಸಾಬರಿಯೇ ಬೇಡ ಅಂದ್ಕೊಂಡ್ರು ಸಿಂಧ್ಯಾ. ಒಂದು ಕಾಲದಲ್ಲಿ ಪಕ್ಷಕ್ಕಾಗಿ ದುಡಿದ ನಾಯಕರು ಕಣ್ಮುಂದೆಯೇ ಪಕ್ಷ ತೊರೆಯಲು ಸಜ್ಜಾಗ್ತಾ ಇದ್ರು. ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ತಲೆ ಕೆಡಿಸಿಕೊಳ್ಳಿಲ್ಲ. ಕಾಯುವಷ್ಟು ಕಾದು ನೋಡಿದ ಸುನೀಲ್ ಹೆಗಡೆ ಮತ್ತು ಅಬ್ದುಲ್ ಅಜೀಂ ಬಿಜೆಪಿ ಪಡಸಾಲೆಗೆ ಕಾಲಿಟ್ರು. ನಿಜವಾಗಿಯೂ ಇದು ಪಕ್ಷಕ್ಕೆ ದೊಡ್ಡ ಹೊಡೆತ ಆದರೂ ತೋರಿಸಿಕೊಳ್ಳುವ ಸ್ಥಿತಿಯಲ್ಲಂತೂ JDS ಇರಲಿಲ್ಲ. ಆಗಾಗ ಕಾಡ್ತಿತ್ತು ಹೊಂದಾಣಿಕೆಯ ಕೊರತೆ. ಒಬ್ಬೊಬ್ರು ಹೇಳ್ತಿದ್ರು ಒಂದೊಂದು ಕಥೆ.
ಇದೆಲ್ಲದರ ಮಧ್ಯೆ ಕೆಲವು ಬಾರಿ ಕುಮಾರಸ್ವಾಮಿ ಜವಾಬ್ದಾರಿ ಮರೆತವರಂತೆ ವರ್ತಿಸ್ತಾ ಇದ್ದ ಕಾರಣಕ್ಕಾಗಿ ಒಬ್ಬೊಬ್ಬ ನಾಯಕರೇ ಅಸಮಾಧಾನ ಹೊರಹಾಕತೊಡಗಿದ್ರು. ಇದು ಯಾವ ಮಟ್ಟಕ್ಕೆ ಪಕ್ಷಕ್ಕೆ ಮುಜುಗರ ಮತ್ತು ತಲೆನೋವು ಎರಡನ್ನೂ ತಂದಿಟ್ಟಿತು ಅಂದ್ರೆ ಕೊನೆಗೆ ಎಲ್ಲರನ್ನೂ ಹಾದಿಗೆ ತರಲು ಸ್ವತಃ ದೇವೇಗೌಡ್ರೆ ಫೀಲ್ಡ್ಗೆ ಇಳಿಬೇಕಾಯಿತು. ಎದುರಾಗಿದೆ ಕಚೇರಿ ಬಿಟ್ಟುಕೊಡಬೇಕಾದ ಪೀಕಲಾಟ, ತಲೆನೋವಾಗಿದೆ ಹೊಸ ಕಚೇರಿ ಹುಡುಕಾಟ. ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ವರ್ಷ ಪಕ್ಷವನ್ನ ಕಾಡ್ತಲೇ ಬಂದಿದ್ದು ಪಕ್ಷದ ಕಚೇರಿಯನ್ನೇ ಬಿಟ್ಟುಕೊಡಬೇಕಾದ ಪರಿಸ್ಥಿತಿ. ದೇವೇಗೌಡರು ಉರುಳಿಸಿದ ರಾಜಕೀಯ ದಾಳಗಳಿಗೆ ಮೌನ ಸಾಕ್ಷಿಯಾಗಿದ್ದ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವ ಕಲ್ಲಿನ ಕಟ್ಟಡವನ್ನ ಕಾಂಗ್ರೆಸ್ ಮಡಿಲಿಗೆ ಹಾಕಬೇಕಾದ ಅನಿವಾರ್ಯತೆ ಜೆಡಿಎಸ್ಗೆ. ಕಟ್ಟಡವನ್ನ ಉಳಿಸಿಕೊಳ್ಳಲು ಸಾಕಷ್ಟು ಹೋರಾಟ ಮಾಡಿದ್ರೂ ಫಲ ನೀಡಲಿಲ್ಲ. ಕಿರಣ್ ಹನಿಯಡ್ಕ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಒಟ್ನಲ್ಲಿ 2014ರ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಎದುರಾದ ಎಲ್ಲ ಸಮಸ್ಯೆಗಳು ಜೆಡಿಎಸ್ಗೆ ತಲೆನೋವಿನ ಮೇಲೆ ತಲೆನೋವು ತಂದಿಟ್ಟಿವೆ. ಅಷ್ಟೇ ಅಲ್ಲದೆ 2014 ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ತಲೆನೋವಿನ ಜೊತೆಗೆ ಅಷ್ಟೇ ಹಿನ್ನಡೆಯನ್ನ ತಂದುಕೊಟ್ಟ ವರ್ಷ ಅಂದ್ರೂ ತಪ್ಪಿಲ್ಲ. ಇದೇ ಇವತ್ತಿನ ವಿಶೇಷ ತಲೆನೋವು ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.